Okay, good afternoon. As I was discussing about the structures, ನಾನು ಇನ್ನೇ ಕ್ಲಾಸ್ ಒಳಗೆ ಹೇಳಿದ್ದೆ ಸ್ಟ್ರಕ್ಚರಿಗೆ ಒಂದು ವೇರಿಯೇಬಲ್ ನ ಕ್ರಿಯೇಟ್ ಮಾಡಬೇಕು and with that variable using either the dot operator or using the arrow operator you are going to access the members of a structure ಇದನ್ನ ಬ್ರಾಕೆಟ್ ಒಳಗಡೆಗೆ ನೀವು ಯೂಸ್ ಮಾಡಿರ್ತಿಲ್ಲ ವೇರಿಯೇಬಲ್ಸ್ ಅದಕ್ಕೆ ನಾವೇನಂತ ಕರಿತೀವಿ ಮೆಂಬರ್ಸ್ ಆಫ್ ಸ್ಟ್ರಕ್ಚರ್ ಅಂತ ಕರೀತಾರೆ. ಈಗ ಸ್ಟೂಡೆಂಟ್ ಸ್ಟ್ರಕ್ಚರ್ ಇದ್ರೆ ರೋಲ್ ನಂಬರು, ನೇಮು, ಸೆಮೆಸ್ಟರು, ಕಾಂಟ್ಯಾಕ್ಟ್ ನಂಬರು, ಎಂಪ್ಲಾಯಿ ಇದ್ರೆ on the designation, salary, joining date, experience, all these are the members of that particular structure. Our members and access madlike, that may be for reading irbodu, printing purpose irbodu, athwa bere enadru operation madlikadru irbodu. New members and access madbeku antandre structure ige first variable na create madbeku. Aa variable with a dot operator or with a arrow operator. Variable name either dot or arrow operator followed by the member which you want to access. ನಿಮಗೆ ಯಾವ ಪರ್ಟಿಕ್ಯುಲರ್ ಮೆಂಬರ್ ನ ಆಕ್ಸೆಸ್ ಮಾಡಬೇಕಾಗೈತಿ ಆ ಮೆಂಬರ್ ನೇಮ್ ಸ್ಪೆಸಿಫೈ ಮಾಡಿದ್ರೆ ನೀವು ರೀಡ್ ರೈಟ್ ಅಥವಾ ಬೇರೆ ಆಪರೇಷನ್ಸ್ ಅನ್ನ ಪರ್ಫಾರ್ಮ್ ಮಾಡ್ಲಿಕ್ಕೆ ಬರ್ತೈತಿ. ಸೊ ಇದನ್ನ ಯಾವ ರೀತಿ ಮಾಡ್ತೀವಿ ಅನ್ನೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್, ಜಸ್ಟ್ ರೀಡಿಂಗ್ ಅಂಡ್ ಪ್ರಿಂಟಿಂಗ್ ಅ ಸ್ಟೂಡೆಂಟ್, ಸಿಂಗಲ್ ಸ್ಟೂಡೆಂಟ್ ಡೇಟಾದ ಒಂದು ಎಕ್ಸಾಂಪಲ್ ಐತಿ, ಅದನ್ನ ತೋರಿಸ್ತೀನಿ. ನೀನೆ ನಿಮ್ಗೆ ಅದೇ ಹೋಮ್ವರ್ಕ್ ಕೊಟ್ಟಿದ್ದೆ ನಾನು ಬರೆದು ಕಳಿಸ್ರಿ ಅಂತ ಹೇಳಿ. Only 4 to 5 members are sent. ಅದ್ರಾಗ ಮತ್ತೆ ಒಂದು ಇಬ್ಬರದು ತಪ್ಪಿತ್ತು, ಉಳಿದೋರ್ದು ಇಬ್ಬರದು ಕರೆಕ್ಟ್ ಅದ. Right? We'll see that program first and then to that particular structure itself, how you are going to assign the pointer. ಆ structure members ಅನ್ನ access ಮಾಡ್ಲಿಕ್ಕೆ pointer ಅನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ತೀವಿ ಅನ್ನೋದನ್ನ ನೋಡೋಣ. Is it visible to everyone? ಎಲ್ಲರಿಗೂ ಕಾಣಿಸ್ತದಲ್ಲ ಪ್ರೋಗ್ರಾಮ್? Yes, ma'am. Okay. So this is the program. ಇಷ್ಟು ಪ್ರೋಗ್ರಾಮ್ ಅನ್ನ ಬರಿ ಅಂತ ಹೇಳಿದ್ದೆ ನಿಮಗೆ, 2 ದಿನ ಆಯ್ತು ಹೇಳಿಕತ್ತು, ಇಷ್ಟು ಪ್ರೋಗ್ರಾಮ್ ಬರೆಯೋದಾಗ್ಲಿಕತ್ತಿಲ್ಲ. So here is the structure. ಮೇಲ್ಗಡೆ ಲೈನ್ ಅಂತೂ ಹೇಳಂಗಿಲ್ಲ. hash include stdio.h. It is an header file which you are going to include because you are using printf and scanf statements in your program. ನಿಮ್ ಪ್ರೋಗ್ರಾಮ್ ಒಳಗಡೆಗೆ ಇನ್ಪುಟ್ ಮತ್ತು ಔಟ್ಪುಟ್ ಸ್ಟೇಟ್ಮೆಂಟ್ಸ್ printf ಮತ್ತು scanf ಅನ್ನ ಯೂಸ್ ಮಾಡ್ಲಿಕತ್ತೀರಿ. ಅದ್ರ ಸಲುವಾಗಿ ಅಂತ ಹೇಳಿ ಈ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಹೆಡರ್ ಫೈಲ್ ನ ಇನ್ಕ್ಲೂಡ್ ಮಾಡ್ಕೊಂಡ್ರೆ ದಿಸ್ ಇಸ್ ಲಿಂಕಿಂಗ್ ಸ್ಟೇಟ್ಮೆಂಟ್. ಅಂಡ್ ಆಫ್ಟರ್ ದಟ್ before main you have defined and declared a structure. main ಕಿಂತ ಮುಂಚೆ ನಾವು ಸ್ಟ್ರಕ್ಚರ್ ಅನ್ನ ಡಿಕ್ಲೇರ್ ಮತ್ತೆ ಡಿಫೈನ್ ಮಾಡ್ಲಿಕತ್ತೀವಿ. ಡಿಫೈನ್ ಅಂತಂದ್ರೆ ವೇರಿಯೇಬಲ್ ಕ್ರಿಯೇಟ್ ಮಾಡಿರಂಗಿಲ್ಲ. ಡಿಕ್ಲರೇಷನ್ ಇನ್ ದ ಸೆನ್ಸ್ ಯು ಹ್ಯಾವ್ ಕ್ರಿಯೇಟೆಡ್ ಅ ವೇರಿಯೇಬಲ್. ವೇರಿಯೇಬಲ್ ನ ಕ್ರಿಯೇಟ್ ಮಾಡೋದಕ್ಕೆ ಸ್ಟ್ರಕ್ಚರ್ ಡಿಕ್ಲರೇಷನ್ ಅಂತ ಕರಿತೇವೆ. ವಿತೌಟ್ ವೇರಿಯೇಬಲ್ ನೀವು ಬರೀ ಮೆಂಬರ್ಸ್ ಯಾರ್ಯಾರ ಅದಾರ ಅದ್ರ ಹೆಸರು ಏನು ಅನ್ನೋದನ್ನ ಹೇಳಿದ್ರಿ ಅಂತಂದ್ರ ಅದಕ್ಕೆ ಏನಂತ ಕರಿತೇವೆ, ಇಟ್ ಈಸ್ ಕಾಲ್ಡ್ ಆಸ್ ಸ್ಟ್ರಕ್ಚರ್ ಡೆಫಿನೇಷನ್. Here I have declared the structure. Struct is a keyword which is used for defining and declaring the structure followed by the tag name. ಈ ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ಗೆ ಏನ್ ಹೆಸರು ಕೊಡ್ಲಿಕ್ಕತ್ತೀವಿ ನಾವು ಸ್ಟೂಡೆಂಟ್ ಅಂತ, ಬಿಕಾಸ್ ಐ ಆಮ್ ಗೋಯಿಂಗ್ ಟು ಸ್ಟೋರ್ ದ ಇನ್ಫಾರ್ಮೇಶನ್ ಆಫ್ ಸ್ಟೂಡೆಂಟ್ಸ್ ಹಿಯರ್. ಸೊ ಅದಕ್ಕೆ ನಾನು ಸ್ಟ್ರಕ್ಚರ್ ಹೆಸರು ಏನ್ ಕೊಟ್ಟಿನಿ, ಸ್ಟೂಡೆಂಟ್ ಅಂತ ಕೊಟ್ಟೇನಿ. ಅಂಡ್ it contains 3 members. That particular structure has 3 members in it. The first member is a roll number which is of type integer. Second one is the name which is of character, single character alla mund array specify madi. That means it is a string. String anta data type illa,
ಅದಕ್ಕೆ ನಾವು ಡೇಟಾ ಟೈಪ್ ಮೆನ್ಷನ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ char. It is an array of char, which means it is a string. Array means collection of similar data type. So collection of characters is called as a string. ನಾನು ಇಲ್ಲಿ ಏನ್ ಮಾಡ್ಲಿಕ್ಕೆ ಕ್ಯಾರೆಕ್ಟರ್ಸ್ ಎಷ್ಟು ಮ್ಯಾಕ್ಸಿಮಮ್ 20 ಕ್ಯಾರೆಕ್ಟರ್ಸ್ ಅನ್ನ ಇನ್ಕ್ಲೂಡ್ ಮಾಡ್ಕೋಬಹುದು. ದಟ್ ಈಸ್ ಕಲೆಕ್ಷನ್ ಆಫ್ 20 ಕ್ಯಾರೆಕ್ಟರ್ಸ್. ಸೊ ಇಟ್ ಈಸ್ ಅ ಸ್ಟ್ರಿಂಗ್. ಅಂಡ್ ದ ಥರ್ಡ್ ಮೆಂಬರ್ ಆಫ್ ದಿಸ್ ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ಈಸ್ sem. And again it is of type character, and again it is not a single character, rather it is a string, that is collection of 10 characters, maximum 10 characters ಅನ್ನ include ಮಾಡ್ಕೋಬಹುದು. ಈ particular structure ಅನ್ನ access ಮಾಡ್ಕೊಳ್ಳಿಕ್ಕೆ I require a variable, so I have created a variable for that one, which is yes. ಈ particular members, ಈ structure ದ members ಅನ್ನ access ಮಾಡ್ಕೊಳ್ಳಿಕ್ಕೆ ನನಗೊಂದು ವೇರಿಯೇಬಲ್ ಬೇಕು. ಆ ವೇರಿಯೇಬಲ್ ಅನ್ನ ನಾನು ಇಲ್ಲಿ ಕ್ರಿಯೇಟ್ ಮಾಡೀನಿ, ಅಂಡ್ ನೇಮ್ ಆಫ್ ದಟ್ ಪರ್ಟಿಕ್ಯುಲರ್ ವೇರಿಯೇಬಲ್ ಈಸ್ ಎಸ್. ನೀವ್ ಇದನ್ನ ಬಿಟ್ಟು ಬರೀ ಇದಿಷ್ಟೇ ಮಾಡಿದ್ರಿ ಅಂತಂದ್ರೆ ಮೆಮರಿ ಅಲೋಕೇಶನ್ ಆಗಂಗಿಲ್ಲ. ಯಾಕಂದ್ರೆ ಮೆಮರಿ ಅಲೋಕೇಶನ್ ಆಗ್ಬೇಕು ಅಂದ್ರೆ ಆ ಮೆಮರಿಗೆ ನೀವೇನಂತ ಹೆಸರು ಹಿಡಿದು ಕರಿತೀರಿ ಅನ್ನೋದು ಇಂಪಾರ್ಟೆಂಟ್ ಅದ, ಹೌದಾ? ಇವಾಗ ನಾ ಆ ಮೆಮರಿ ಬ್ಲಾಕಿಗೆ ಹೆಸರನ್ನ ಕೊಟ್ಟೆ. ದಟ್ ಪರ್ಟಿಕ್ಯುಲರ್ ಮೆಮರಿ ಬ್ಲಾಕ್ ವಿಲ್ ಬಿ ಕಾಲ್ಡ್ ವಿತ್ ಅ ನೇಮ್ ಎಸ್. ಆ ಎಸ್ ಒಳಗೆ ಇಂಟರ್ಮ್ ಮತ್ತ ಸಣ್ಣ ಸಣ್ಣ ಬ್ಲಾಕ್ಸ್ ಅದಾವು. ಆ ಸಣ್ಣ ಸಣ್ಣ ಬ್ಲಾಕ್ಸ್ ಯಾವ್ಯಾವು? ಒಂದು ಬ್ಲಾಕ್ ರೋಲ್ ನಂಬರ್, ಇನ್ನೊಂದು ಬ್ಲಾಕ್ ನೇಮು, ಮತ್ತೊಂದು ಬ್ಲಾಕ್ ಯಾವುದು? ಸೆಮೆಸ್ಟರ್. There are 3 blocks within the main block yes, and this yes is a variable which is created for this particular structure. ದೊಡ್ಡ ಮೆಮರಿ ಒಳಗಡೆಗೆ ನಮ್ ಸಲುವಾಗಿ ಅಂತೇಳಿ ರಿಸರ್ವೇಶನ್ ಮಾಡ್ಕೊಳಿಕತ್ತೀವಿ ಒಂದು ಬ್ಲಾಕ್. ಆ ಬ್ಲಾಕಿಗೆ ನಾನು ಏನಂತ ಹೆಸರಿಟ್ಟಿನಿ? ಎಸ್ ಅಂತ ಕರ್ದೀನಿ. ಆ ಎಸ್ ಬ್ಲಾಕ್ ಒಳಗ್ ಮತ್ತೆ ಇಂಟರ್ನ್ ಸಣ್ಣ ಸಣ್ಣ ರ್ಯಾಕ್ಸ್ ಅದಾವ. ಅವಕ್ಕೆ ಏನೇನ್ ಹೆಸರು? ಒಂದಕ್ಕೆ ರೋಲ್ ನಂಬರು, ಒಂದಕ್ಕೆ ನೇಮು, ಇನ್ನೊಂದಕ್ಕೆ ಸೆಮೆಸ್ಟರ್. ದಿಸ್ ಈಸ್ the creation of declaration of structure. Now your main program starts. main ಒಳಗೆ ಏನು ಡಿಕ್ಲೇರ್ ಮಾಡ್ಬೇಕಾಗೇ ಇಲ್ಲ ನಾವು, ಯಾಕಂದ್ರೆ ಎಲ್ಲಾ ಡಿಕ್ಲರೇಷನ್ಸ್ ಸ್ಟ್ರಕ್ಚರ್ ಒಳಗಡೆಗೆನೆ ಆಗ್ಬಿಟ್ಟೈತೆ. ನೆಕ್ಸ್ಟ್, a simple printf statement which gives information to the user what he has to enter. ಏನ್ ಎಂಟರ್ ಮಾಡ್ಬೇಕು ಅನ್ನೋದನ್ನ ಹೇಳೋದಕ್ಕೆ ಒಂದು printf output statement. Enter roll number, ನೇಮ್ ಅಂಡ್ ಸೆಮೆಸ್ಟರ್ ಆಫ್ ಸ್ಟೂಡೆಂಟ್ ಹೇಳಿಕತ್ತಾರ ಅವ್ರು. ಏನೇನ್ ಎಂಟರ್ ಮಾಡ್ಬೇಕು ನೀನು? ರೋಲ್ ನಂಬರ್. ಇದು ವೇರಿಯೇಬಲ್ ಅಲ್ಲ, ಹೌದಾ? ಅದ್ರ ಸಲುವಾಗಿ ನಾ ಈ ರೀತಿ ತಗೊಂಡಿಲ್ಲ. ಇಟ್ ಈಸ್ ಅ ನಾರ್ಮಲ್ ಟೆಕ್ಸ್ಚುವಲ್ ಮೆಸೇಜ್ ಅದ. ಅದ್ರ ಸಲುವಾಗಿ ರೋಲ್ ನಂಬರ್ ಅನ್ನ ಪೂರ್ತಿಯಾಗಿ ಬರ್ದಿನಿ. ನೆನ್ಪಿಟ್ಕೋರಿ, ನೀವು ಎಲ್ಲಿ ವೇರಿಯೇಬಲ್ ಅನ್ನ ಯೂಸ್ ಮಾಡ್ತೀರಿ ಅಲ್ಲಿ ಸೇಮ್ ಇರ್ಬೇಕು. ನಾರ್ಮಲ್ ಟೆಕ್ಸ್ಟ್ ಔಟ್ಪುಟ್ ಸ್ಕ್ರೀನ್ ಮೇಲೆ ಬರೋ ಸಲುವಾಗಿ ಪ್ರಿಂಟ್ ಮಾಡ್ತಿದ್ರ, ಅಲ್ಲಿ ಬೇರೆ ರೀತಿ ಇದ್ರೆ ನಡಿತೈತಿ. ಸೊ ಎಂಟರ್ ರೋಲ್ ನಂಬರು, ನೇಮು ಮತ್ತೆ ಸೆಮೆಸ್ಟರ್ ಅಂತ ಹೇಳಿ ಹೇಳಿದ್ವಿ. ಅವಾಗ ಅವ್ರ ಏನ್ ಮಾಡ್ತಾರ? ಈ ಮೂರಕ್ಕೂ ವ್ಯಾಲ್ಯೂಸ್ ಅನ್ನ ಎಂಟರ್ ಮಾಡ್ತಾರೆ. ಆ ಮೂರು ವ್ಯಾಲ್ಯೂಸ್ ಎಲ್ಲಿ ಹೋಗಿ ಸ್ಟೋರ್ ಆಗ್ಬೇಕು ಅನ್ನೋದನ್ನ ಹೇಳ್ಬೇಕು. ನೆಕ್ಸ್ಟ್, ಯು ಆರ್ ಗೋಯಿಂಗ್ ಟು ಹ್ಯಾವ್ ಅನ್ ಇನ್ಪುಟ್ ಸ್ಟೇಟ್ಮೆಂಟ್. scanf is an input statement. ಮೂರು ಫಾರ್ಮ್ಯಾಟ್ ಸ್ಪೆಸಿಫೈಯರ್ಸ್ ಅದಾವ. %d, %s. That means next 3 values will be entered. One will be of type integer and 2 are of string. One integer type value enter ಮಾಡ್ತಾರೆ, 2 string values ಅನ್ನ ಎಂಟರ್ ಮಾಡ್ತಾರೆ. ಫಸ್ಟ್ ಯಾವ್ದು ಎಂಟರ್ ಮಾಡ್ತಾರೆ? ಇಂಟಿಜರ್ ಟೈಪ್ ವ್ಯಾಲ್ಯೂ. ಏನ್ ಮಾಡ್ಬೇಕು? ಅದನ್ನ take that value and store it in s dot roll number. s ಅನ್ನುವಂತ ಬ್ಲಾಕ್ ಒಳಗಡೆಗೆ ಮತ್ತೆ ಸಬ್ಸೆಕ್ಷನ್ಸ್ ಇದಾವೆ. ಆ ಸಬ್ಸೆಕ್ಷನ್ ಮೊದಲಿಗೆ s ಅನ್ನ ಹುಡುಕ್ತೇವೆ. ಬಿಕಾಸ್ ಮೆಮರಿ ಇಸ್ ರಿಸರ್ವ್ಡ್ ವಿತ್ ದ ನೇಮ್ ಎಸ್. ನಮ್ಮ ಬ್ಲಾಕಿಗೆ ಏನಂತ ಹೆಸರೈತಿ? ಎಸ್ ಅಂತ ಹೇಳಿ ಐತಿ. ಮೊದಲಿಗೆ ಆ ಎಸ್ ಅನ್ನ ಹುಡುಕ್ತಿವಿ. ಆಮೇಲೆ ಎಸ್ ಒಳಗಡೆಗೆ ರೋಲ್ ನಂಬರ್. ವಿದಿನ್ ಎಸ್ ಯು ಹ್ಯಾವ್ ಅನದರ್ ಬ್ಲಾಕ್ ವಿಚ್ ಈಸ್ ಕಾಲ್ಡ್ ಆಸ್ ರೋಲ್ ನಂಬರ್. ಆ ಪರ್ಟಿಕ್ಯುಲರ್ ಸೆಕ್ಷನ್ ಒಳಗಡೆಗೆ ಹೋಗಿ ಫಸ್ಟ್ ಎಂಟರ್ಡ್ ವ್ಯಾಲ್ಯೂ ವಿಲ್ ಬಿ ಸ್ಟೋರ್ಡ್. Then s dot name, again in the same block yes there is another subsection with the name. ಅಲ್ಲಿ ಹೋಗಿ ಸೆಕೆಂಡ್ ಎಂಟರ್ಡ್ ವ್ಯಾಲ್ಯೂ ನ ಸ್ಟೋರ್ ಮಾಡ್ರಿ. ಅದೇ ಎಸ್ ಅನ್ನು ಬ್ಲಾಕ್ ಒಳಗಡೆಗೆ ಇನ್ನೊಂದು ಸಬ್ಸೆಕ್ಷನ್ ಅದ with the name sem. ಅಲ್ಲಿ ಥರ್ಡ್ ಎಂಟರ್ಡ್ ವ್ಯಾಲ್ಯೂ ನ ಒಯ್ದು ಸ್ಟೋರ್ ಮಾಡ್ರಿ. Now all the 3 values are stored. ಒಂದೇ ಸೆಕೆಂಡ್. ಡಿಕ್ಲರೇಷನ್ ಆದ್ಮೇಲೆ your memory allocated will be yes ಅನ್ನುವಂತ ಒಂದು ಬ್ಲಾಕ್. ಅದ್ರೊಳಗೆ 2 bytes with the name, roll number, then 10 bytes with the name. Sorry, 20 blocks. Name ಗೆ 20 ಕೊಟ್ಟೈತಿ. And then 10 bytes with the sem.
ಇಷ್ಟ allocate ಆಗಿರ್ತೈತಿ. This yes is the name given to this whole block. Yes, ಈ ಬ್ಲಾಕ್ ಗೆ ರೋಲ್ ನಂಬರ್, ಈ ಬ್ಲಾಕ್ ಗೆ ನೇಮ್, ಈ ಬ್ಲಾಕ್ ಗೆ ಏನಂತೇವಿ ಸೆಮ್ ಅಂತ ಕರಿತೇವೆ. ಫಸ್ಟ್ ನಾವು ಸರ್ಚ್ ಮಾಡೋದು ಏನನ್ನ ಸರ್ಚ್ ಮಾಡ್ತೀವಿ? ಎಸ್. ಬಿಕಾಸ್ ಕ್ರಿಯೇಷನ್ ಮೆಮರಿ ಒಳಗ ನಾವು ವೇರಿಯೇಬಲ್ ಕ್ರಿಯೇಟ್ ಮಾಡೇವಿ ಅಂತಂದ್ರೆ ಮೆಮರಿ ರಿಸರ್ವೇಶನ್ ಯಾವ ಹೆಸರಿಂದ ಆಗಿರುತ್ತೆ? ಎಸ್ ಅನ್ನುವಂತ ಹೆಸರಿಂದ ಆಗಿರ್ತೈತಿ. ಓಕೆ, ಅಲ್ಲಿಗೆ ಬಂದ್ವಿ. ಆಮೇಲೆ ಎಸ್ ಡಾಟ್ ರೋಲ್ ನಂಬರ್, ಈ ಎಸ್ ಅನ್ನುವಂತ ಬ್ಲಾಕ್ ಒಳಗ ರೋಲ್ ನಂಬರ್ ಎಲ್ಲೈತಿ? ಇಲ್ಲೈತಿ. ಅಲ್ಲಿ ನಾವು ಎಂಟರ್ ಮಾಡಿರುವಂತ ರೋಲ್ ನಂಬರ್ ಬಂದು ಸ್ಟೋರ್ ಆಗ್ತೈತಿ. ಆಮೇಲೆ ಎಸ್ ಡಾಟ್ ನೇಮ್ ಎಲ್ಲೈತಿ? ಇಲ್ಲೈತಿ. ಇದ್ರೊಳಗ್ ಬಂದು ಏನಾಗ್ತೈತಿ? ನೇಮ್ ಸ್ಟೋರ್ ಆಗ್ತೈತಿ. ಆಶಾ ಅಂತ. ನೆಕ್ಸ್ಟ್ ಸೆಮಿಸ್ಟರ್, because we have taken it as a character. This is how the memory is allocated and now the values are stored. ಈ ರೀತಿಯಾಗಿ values ಸ್ಟೋರ್ ಆಗ್ತವೆ. Next, you're going to print those values. Again enter ಮಾಡಲ್ಲ, ಅದನ್ನ ಪ್ರಿಂಟ್ ಮಾಡ್ತೀರಿ. ಅದ್ರ ಸಲುವಾಗಿ ಒಂದು printf ಸ್ಟೇಟ್ಮೆಂಟ್. ಸ್ಟೂಡೆಂಟ್ ಡೀಟೇಲ್ಸ್ ಏನೇನ್ ಅದಾವ ಅಂದ್ರ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಪ್ರಿಂಟ್ ಆಗ್ತದೆ. ಅದ್ರ ಕೆಳಗೆ ಅವೆಲ್ಲ ಇನ್ಫಾರ್ಮೇಶನ್ ಅನ್ನ ಪ್ರಿಂಟ್ ಮಾಡ್ತೀವಿ. Another, if you want, you can print all this in a single line, but systematic ಅನ್ಸಂಗಿಲ್ಲ ಅನ್ನೋ ಕಾರಣಕ್ಕೆ ನಾನೇನ್ ಮಾಡೀನಿ, ಬೇರೆ ಬೇರೆ ಸಪರೇಟ್ ಲೈನ್ ಒಳಗಡೆ ಪ್ರಿಂಟ್ ಮಾಡೀನಿ. ನಿಮಗ್ ಬ್ಯಾಡ್ರಿ 3 ಲೈನ್ ಯಾಕ 3 ಸರಿ printf ಬರಿಬೇಕು ಅಂತ ಅನ್ಸಿದ್ರೆ you can write in a single line also. First printf statement, name. ನಾ ಮೊದಲಿಗೆ ರೋಲ್ ನಂಬರ್ ಹಾಕಿಲ್ಲ, ಫಸ್ಟ್ ಗೆ ನೇಮ್ ಹಾಕಿನಿ. ಯಾವಾಗ್ಲೂ ನಮ್ದು ಏನ್ ಬರ್ತೈತಿ? ಮೊದಲಿಗೆ ಹೆಸರು ಬರ್ತೈತಿ, ಆಮೇಲೆ ಎಲ್ಲಾ ಡೀಟೇಲ್ಸ್ ಬರ್ತಾವ. ಸೊ ನೇಮ್, ಪರ್ಸೆಂಟೇಜಸ್ ಹುಡುಕ್ಲಿಕ್ಕೆ ನಾವಿಲ್ಲಿ ಮೊದಲಿಗೆ ನೇಮ್ ಪ್ರಿಂಟ್ ಮಾಡಿದ್ರು ಕೂಡ ನಾನೇನ್ ಹೇಳಿಕತ್ತೀನಿ, ನೇಮ್ ಆಸ್ ಇಟ್ ಈಸ್ ಪ್ರಿಂಟ್ ಆಗ್ತೈತಿ, ಕೋಲನ್ ಆಸ್ ಇಟ್ ಈಸ್ ಪ್ರಿಂಟ್ ಆಗ್ತೈತಿ. ಇನ್ಸ್ಟೆಡ್ ಆಫ್ ದಿಸ್ ಪರ್ಸೆಂಟೇಜಸ್ a value, a string value has to be typed, printed. Where is that string value? It is in yes dot name. Yes ಅಂತ ಹೇಳಿ ಒಂದು ಬ್ಲಾಕ್ ಅದ, ಅಲ್ಲಿ ಹೋಗ್ರಿ. ಅದ್ರೊಳಗ ನೇಮ್ ಅಂತ ಒಂದು ಸಬ್ ಸೆಕ್ಷನ್ ಅದ, ಅದನ್ನ ಎಸ್ ಒಳಗಡೆಗೆ ಸೆಕೆಂಡ್ ಸೆಕ್ಷನ್ ಅದ ನೋಡ್ರಿ, ನೇಮ್ ಅಂತ ಹೇಳಿ. ಅಲ್ಲಿ ಏನದ? ಆಶಾ ಅದ. ಸೊ that will be printed in instead of this percentage. Yes. Next, roll number is as it is print ಆಗ್ತೈತಿ. Next, percentage D. Instead of this, a integer value has to be printed. From where? ಎಲ್ಲಿದು ಪ್ರಿಂಟ್ ಮಾಡ್ಬೇಕು? It is present in yes dot roll number. Yes ಅನ್ನುವಂತ ಬ್ಲಾಕ್ ಒಳಗ, yes ಅನ್ನುವಂತ ಸ್ಟ್ರಕ್ಚರ್ ಒಳಗಡೆಗೆ ಒಂದು ಮೆಂಬರ್ ಅದ ರೋಲ್ ನಂಬರ್ ಅಂತೇಳಿ, ಆ ಮೆಂಬರ್ ಅದ ವ್ಯಾಲ್ಯೂನ ಪ್ರಿಂಟ್ ಮಾಡ್ರಿ. Yes, there is a yes block. Within that roll number, ಅದ ಏನದ? ಅಲ್ಲಿ 10 ಅದ. 10 will be printed out. Then another printf statement, semester, it will be printed as it is. Then percentages, again a string, a collection of character has to be printed. From where? From yes structure and from the member sem. Yes ಅನ್ನುವಂತದ್ದು ಸ್ಟ್ರಕ್ಚರ್ ಒಳಗಡೆಗೆ sem ಅಂತ ಒಂದು ಮೆಂಬರ್ ಅದ, ಆ ಮೆಂಬರ್ ವ್ಯಾಲ್ಯೂ ಏನದ ಅದನ್ನ ಪ್ರಿಂಟ್ ಮಾಡಿ. It is 4th, right? That will be printed out. So this is the program for reading and displaying student information using structure. ಇದು ಸ್ಟೂಡೆಂಟ್ ಇನ್ಫಾರ್ಮೇಶನ್ ಇರುವಂತ ಆಕ್ಸೆಸ್ ಮಾಡ್ಲಿಕ್ಕೆ ಒಂದು ಸ್ಟ್ರಕ್ಚರ್ ಅನ್ನ ಕ್ರಿಯೇಟ್ ಮಾಡಿವಿ. ಆಮೇಲೆ ಒಂದು ವೇರಿಯೇಬಲ್, ಆ ವೇರಿಯೇಬಲ್ ಅನ್ನ ಯೂಸ್ ಮಾಡ್ಕೊಂಡು ಮೊದಲಿಗೆ ಇನ್ಫಾರ್ಮೇಶನ್ ಅನ್ನ ಎಂಟರ್ ಮಾಡ್ತೀವಿ, ಆಮೇಲೆ ಅದೇ ವೇರಿಯೇಬಲ್ ಅನ್ನ ಯೂಸ್ ಮಾಡ್ಕೊಂಡು ಇನ್ಫಾರ್ಮೇಶನ್ ಅನ್ನ ಪ್ರಿಂಟ್ ಮಾಡ್ಲಿಕ್ಕತ್ತೀವಿ. ಇಸ್ ಇಟ್ ಕ್ಲಿಯರ್? Yes, ma'am. Is it clear? Those who have understood, please raise your hands or at least text me. ಏನಾರ ಒಂದ್ ಮಾಡ್ರಿ, ತಿಳಿದೈತಿ ಅನ್ನೋದು ನನ್ಗೂ ಗೊತ್ತಾಗ್ಬೇಕಲ್ಲ ಯಾರ್ಯಾರಿಗೆ, ಯಾರಿಗ್ ತಿಳಿದು ಯಾರಿಗ್ ತಿಳಿದಿಲ್ಲ. ಎಸ್, ಯಾರೋ ಮ್ಯಾಮ್ ಅಂದ್ರ ಮುಂದ. Anybody is having any doubt? ಯಾರಿಗಾರ ಏನ್ರಿ ಡೌಟ್ಸ್? No, ma'am. Okay, I will execute this program. ಈ program execute ಮಾಡೋಣ. Program madam. execute ಮಾಡೋಣ. Yes. Yes.
ಏನೀಶ್ ಅವರೇ 4 ಮಂದಿ ಆನ್ಸರ್ ಕೊಡ್ತಾರೆ, ಉಳಿದವ್ರು ಎಲ್ಲಾರು ಏನ್ ಮಾಡ್ತಿರ್ತಾರೋ ದೇವ್ರಿಗೆ ಗೊತ್ತು. So what is the name of the program? Program ಹೆಸರೇನು? ಎಲ್ಲಾರ್ಗೂ ಸ್ಕ್ರೀನ್ ಕಾಣಿಸ್ತದಲ್ಲ? ಪ್ರೋಗ್ರಾಮ್ ನೇಮ್ ಏನು? VIEX4 ಮ್ಯಾಮ್. VI ಅಲ್ಲ, VI is editor command. ಪ್ರೋಗ್ರಾಮ್ ಹೆಸರು ಬರೀ EX4.c. EX4.c is the name of program. EX4 ಅದು ಕೊಟ್ಟಿರುವಂತ ಹೆಸರು .c ಎಕ್ಸ್ಟೆನ್ಷನ್. ಇದ್ರೊಳಗೆ ಏನದ ಅನ್ನೋದನ್ನ ಇಂಡಿಕೇಟ್ ಮಾಡ್ತೈತಿ. ಈ ಫೈಲ್ ಒಳಗಡೆಗೆ ಸಿ ಪ್ರೋಗ್ರಾಮ್ ಅದ ಅನ್ನೋದ್ ಸಲುವಾಗಿ .c ಅಂತೇಳಿ ಎಕ್ಸ್ಟೆನ್ಷನ್ ಕೊಟ್ಟಿವಿ. ಇದಕ್ಕೆ ಫೈಲ್ ನೇಮು ಅಂತ ಕರೀತಾರ. ಓಕೆ, ನಾವು ವಿಲ್ ಕಂಪೈಲ್ ಇಟ್. ಏನ್ ಕಮಾಂಡ್ ಕಂಪೈಲ್ ಮಾಡ್ಲಿಕ್ಕೆ? CC. What is the command for compilation? CCEX4 dot. Huh? CCEX4.c. CCEX4.c. ಓಕೆ, ಏನು ಎರರ್ಸ್ ಇಲ್ಲ ಅನಿಸ್ತದ, ಹೌದಾ? ./a.out ಏನಿದು? ಎಕ್ಸಿಕ್ಯೂಷನ್ ಕಮಾಂಡ್. ಎಂಟರ್ ರೋಲ್ ನಂಬರ್, ನೇಮ್ ಅಂಡ್ ಸೆಮಿಸ್ಟರ್ ಆಫ್ ಸ್ಟೂಡೆಂಟ್. ಏನಾಯ್ತು? ನಾವೇನ್ ಕೊಟ್ಟಿದ್ವಲ್ಲ ಫಸ್ಟ್ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್, ಅದು ಬಂತು. ರೋಲ್ ನಂಬರು, ನೇಮು, ಸೆಮಿಸ್ಟರ್ ಎಂಟರ್ ಮಾಡ್ರಿ ಒಬ್ಬ ಸ್ಟೂಡೆಂಟ್ ಅಂತ ಹೇಳಿ ಎಂಟರ್ ಮಾಡೋಣ. ಅಲ್ಲೇನ್ ಎಂಟರ್ ಮಾಡಿದ್ದೆ ಅದನ್ನ ಎಂಟರ್ ಮಾಡ್ತೀನಿ ನೋಡ್ರಿ. ರೋಲ್ ನಂಬರ್ is 10, ನೇಮ್ ಆಶಾ, ಸೆಮಿಸ್ಟರ್ 4th. ಸ್ಟೂಡೆಂಟ್ ಡೀಟೇಲ್ಸ್ ಆರ್, ನಾನು ಫಸ್ಟಿಗೆ ಇವನ್ ಐ ಹ್ಯಾವ್ ಗಿವನ್ ದ ರೋಲ್ ನಂಬರ್, ಬಟ್ ಡಿಸ್ಪ್ಲೇ ಆಗೋ ಹೊತ್ನಾಗ ನನಗೆ ಏನ್ ಬೇಕಂದಿದ್ದೆ? ನಾನು ನೇಮ್ ಬೇಕಂದಿದ್ದೆ. ನೇಮ್ ಒಳಗ್ ರೋಲ್ ನಂಬರ್ ಬಂದಿಲ್ಲ, ನೇಮ್ ಒಳಗ್ ನೇಮೇ ಬಂದೈತಿ. ಯಾಕಂದ್ರೆ ನಾನು ಅಲ್ಲೇ ಮೆಂಬರ್ ಕರೆಕ್ಟ್ ಆಗಿ ಕೊಟ್ಟಿನಿ. S.name ಅಂತ ಕೊಟ್ಟಿನಿ, ಅದಕ್ಕೆ ನೇಮ್ ಒಳಗಿನ ವ್ಯಾಲ್ಯೂನೇ ಬರ್ತೈತಿ. S.roll ನಂಬರ್ ಕೊಟ್ಟಲ್ಲಿ ರೋಲ್ ನಂಬರ್ ಒಳಗಿನ ವ್ಯಾಲ್ಯೂ ಬರ್ತೈತಿ. S.sem ಕೊಟ್ಟಲ್ಲಿ ಸೆಮಿಸ್ಟರ್ ವ್ಯಾಲ್ಯೂನೇ ಬರ್ತೈತಿ. ಸೊ your output here, student details are name, roll number and semester. Is it clear? Ma'am, ಇನ್ನೊಂದ್ ಸ್ವಲ್ಪ ಔಟ್ಪುಟ್ ಇನ್ನೊಂದ್ಸರಿ ಔಟ್ಪುಟ್ ನಾನ್ ನೋಡ್ಲಿಲ್ರಿ ಮೇಡಮ್, ನೆಟ್ವರ್ಕ್ ಹೋಯ್ತ್ರಿ ಅದಕ್ಕೆ. ಓಕೆ. ಬಸವರಾಜ್ ಕಾಳಗಿನೋ ಕೊರದಿನೋ 2ನೇ ರೋಲ್ ನಂಬರ್. ದೆನ್ ಏನದು? ಸೆಮಿಸ್ಟರ್ ಅದಲ್ಲ. ಓಕೆ ಮೇಡಮ್. ಕಾಣಿಸ್ಲಿಗತ್ತೈತಿ? ಎಸ್ ಮ್ಯಾಮ್. Is it visible to everyone output? ಪ್ರೋಗ್ರಾಮ್ ಬರ್ಕೋತಿರೋ ಅಥವಾ ನೀವೇ ಬರೀತೀರೋ? ಬರೀತೀರಾ? ಓಕೆ. ನಮ್ ಈ ಪ್ರೋಗ್ರಾಮ್ದು ಕ್ವಶನ್ ಹೇಳ್ರಿ. ಎಸ್, ಏನಾಯ್ತು? ಈ ಪ್ರೋಗ್ರಾಮ್ದು ಕ್ವಶನ್ ಹೇಳ್ರಿ. ಪ್ರೋಗ್ರಾಮ್ ಕ್ವಶನ್ ಹೇಳಿ. 3 ದಿನ ಆಯ್ತು ಹಾ ರೀ. ಹೇಳಿಕತ್ತು ಕ್ವಶನ್. ರೈಟ್ ಅ ಪ್ರೋಗ್ರಾಮ್.
to read and display. Write a program to read and display student details. Student details using structure. Student details using structure. ಆಯ್ತ್ರಿ ಮೇಡಮ್. ಆಯ್ತಾ? ಆಯ್ತ್ರಿ ಮೇಡಮ್. Okay. Now we'll see how the pointer is used with the structure. ಕಾಣಿಸ್ತದಲ್ಲ ಬೋರ್ಡ್ ಮೇಲಿಂದ? Yes, ma'am. Yes, Okay. ma'am. So ಇದು ಸ್ಟ್ರಕ್ಚರ್. ಇದರದ ಮೆಂಬರ್ಸ್ ಅನ್ನ ನಾವು ಆಕ್ಸೆಸ್ ಮಾಡ್ಲಿಕ್ಕೆ ಸ್ಟ್ರಕ್ಚರ್ ವೇರಿಯೇಬಲ್ ಅನ್ನ ಯೂಸ್ ಮಾಡಿದ್ವಿ. ಇದೇ ಸ್ಟ್ರಕ್ಚರ್ ಮೆಂಬರ್ಸ್ ಅನ್ನ ಆಕ್ಸೆಸ್ ಮಾಡ್ಲಿಕ್ಕೆ ಪಾಯಿಂಟರ್ ಅನ್ನ ಯೂಸ್ ಮಾಡಬೇಕು. ಯಾವ ರೀತಿ? ವಾಟ್ ಈಸ್ ದ ಪಾಯಿಂಟರ್? It is a variable which is going to store the address of another variable. ಒಂದು ವೇರಿಯೇಬಲ್ ಇನ್ನೊಂದು ವೇರಿಯೇಬಲ್ ಅಡ್ರೆಸ್ ಅನ್ನ ಸ್ಟೋರ್ ಮಾಡಿ. ಇವಾಗ ನೋಡ್ರಿ ಪಾಯಿಂಟರ್ p ಅಂತ ತಗೊಳ್ಳಿ. It is one variable and there is another variable s. p pointer variable, s ಏನದಲ್ಲ structure variable. We have created s for storing the contents of structure and we have created another variable pointer p for storing the address. ಈ p ಒಳಗ ನಾನು ಈ s ದ ಅಡ್ರೆಸ್ ಅನ್ನ ಸ್ಟೋರ್ ಮಾಡ್ದೆ ಅಂತಂದ್ರ ಅವಾಗ ಈ p ಏನಾಗ್ತೈತಿ? It is the pointer to this particular structure. ನಾನು ಹಿಂದಿನೊಳಗೆ ನೋಟ್ ಮಾಡಿದ್ವಿ. A holds the value 10 and p holds the address of A. ಅವಾಗ p is pointer to A. P is pointing to A. Same way, now I want to point p to this particular structure. ಈ ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ಗೆ ನಾನು ಏನಂತ ಹೆಸರು ಕೊಟ್ಟಿನಿ? ವೇರಿಯೇಬಲ್ ಯಾವುದು? ಇದನ್ನ ಆಕ್ಸೆಸ್ ಮಾಡ್ಲಿಕ್ಕೆ ಯೂಸ್ ಮಾಡೋದು ಎಸ್. ಸೊ ನಾನು p ನ ತಗೊಂಡ್ ಬಂದು s ಗೆ ಪಾಯಿಂಟ್ ಮಾಡಿದೆ ಅಂತಂದ್ರೆ ವಾಟ್ p will become? P is a pointer to the structure. ಏನಾಗ್ತೈತಿ? P will become pointer to the structure student ಗೆ P ಏನಾಗ್ತೈತಿ? Pointer ಆಗ್ತೈತಿ. Now that particular time ಮುಗಿಯಕ್ ಬಂತ. Okay. Now p will be referred as pointer to structure. ಅವಾಗ ನಾವು p ನ ಏನಂತ ಕರಿತೀವಿ? ಪಾಯಿಂಟರ್ ಅದು ಯಾವ್ದ್ರದ್ದು ಪಾಯಿಂಟರ್? ಸ್ಟ್ರಕ್ಚರ್ ಅದು ಪಾಯಿಂಟರ್ ಅಂತ ಕರಿತೇವೆ. ಸೊ ಬಿಫೋರ್ ಅಸೈನಿಂಗ್ ದಿಸ್ ಅಡ್ರೆಸ್ ನಾನು ಏನ್ ಮಾಡ್ಬೇಕು? p ನ ಡಿಕ್ಲೇರ್ ಮಾಡ್ಬೇಕು, ಹೌದಾ ಇಲ್ಲ? ನಾನು ಈಗ ಡೈರೆಕ್ಟ್ ಆಗಿ ತಗೊಂಡಿನಿ. I have taken p as a pointer and s as a normal data variable which is holding the address of, so which is pointing to structure. ಇದು ಸ್ಟ್ರಕ್ಚರ್ ವೇರಿಯೇಬಲ್, ಇದು ಪಾಯಿಂಟರ್ ವೇರಿಯೇಬಲ್. ಇಟ್ ಈಸ್ ಸ್ಟ್ರಕ್ಚರ್ ವೇರಿಯೇಬಲ್ ಅಂಡ್ ಇಟ್ ಈಸ್ ಪಾಯಿಂಟರ್ ವೇರಿಯೇಬಲ್. ನಾನು ಡೇಟಾ ಟೈಪ್ ಡಿಕ್ಲೇರ್ ಮಾಡ್ಬೇಕಾದ್ರೆ ಈ ಎಸ್ ನ ಯಾವ ರೀತಿ ಡಿಕ್ಲೇರ್ ಮಾಡೀನಿ? ಸ್ಟ್ರಕ್ಚರ್ ಆದ್ಮೇಲೆ ಇಮಿಡಿಯೇಟ್ ಆಗಿ ಎಸ್ ಅಂತ ಹೇಳಿ ಹಾಕಿದ್ದೆ. ನೆನಪದ ಇಲ್ಲ ಪ್ರೋಗ್ರಾಮ್ ನೊಳಗೆ ಯಾವ ರೀತಿ ಮಾಡಿದ್ದೆ ಅಂತ ಹೇಳಿ? ಡು ಯು ರಿಮೆಂಬರ್ ಆರ್ ನೋ? ಜಸ್ಟ್ ಈಗ ಎಕ್ಸಿಕ್ಯೂಟ್ ಮಾಡಿದ ಪ್ರೋಗ್ರಾಮ್ ನಾಗ ಯಾವ ರೀತಿ ಮಾಡಿದ್ದೆ ನಾನು? ಸ್ಟೂಡೆಂಟ್ ಓಪನಿಂಗ್ ಬ್ರಾಕೆಟ್ ಅದರೊಳಗೆ 3 ಮೆಂಬರ್ಸ್ ಅನ್ನ ತಗೊಂಡಿದ್ದೆ. ಆಮೇಲೆ ಕ್ಲೋಸಿಂಗ್ ಬ್ರಾಕೆಟ್ ಆದ್ಮೇಲೆ ಎಸ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದೆ, ಹೌದಾ? ದಿಸ್ ಈಸ್ ಒನ್ ವೇ ಆಫ್ ಡಿಕ್ಲೇರಿಂಗ್ ಅ ವೇರಿಯೇಬಲ್ ಟು ಸ್ಟ್ರಕ್ಚರ್. ದೇರ್ ಈಸ್ ಅನದರ್ ವೇ. ಹೆಂಗ? ಇಲ್ಲಿ ಡೈರೆಕ್ಟ್ ಆಗಿ ಸೆಮಿಕೋಲನ್ ಕೊಟ್ಟು ನಾನೇನ್ ಮಾಡ್ಬೋದು? ಐ ಕ್ಯಾನ್ ಡಿಕ್ಲೇರ್ ಇಟ್ ಬಿಲೋ. ಯಾವ ರೀತಿ? ಸ್ಟ್ರಕ್ಟ್ ಸ್ಟೂಡೆಂಟ್ ಎಸ್. ಇದು ಕೂಡ ಎಸ್ ಅನ್ನುವಂತ ವೇರಿಯೇಬಲ್ ನ ಕ್ರಿಯೇಟ್ ಮಾಡ್ಲಿಕ್ಕತ್ತೀವಿ. ಇದು ಹಿಂದಿರೋದೇನು? ಡೇಟಾ ಟೈಪ್. ನೀವು ನಾರ್ಮಲ್ ವೇರಿಯೇಬಲ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರೆ ಹೆಂಗ್ ಮಾಡ್ತೀವಿ? ಇಂಟ್ ಎ ಆರ್ ಇಂಟ್ ಎ ಆಫ್ 20. ಇದು ನೇಮ್ ಆಫ್ ದ ವೇರಿಯೇಬಲ್, ಇದು ಡೇಟಾ ಟೈಪ್.
name of the variable, data type, and this specification gives that it is going to store multiple ಒಂದಲ್ಲ ಬಹಳಷ್ಟು ವ್ಯಾಲ್ಯೂಸ್ ಅನ್ನ ಸ್ಟೋರ್ ಮಾಡ್ತೈತಿ ಅನ್ನೋದನ್ನ ಹೇಳ್ತೈತಿ. ಅದೇ ರೀತಿಯಾಗಿ ಇದು ವೇರಿಯೇಬಲ್ ಹೆಸರು ಇಲ್ಲಿ ಹಿಂದೆ ಬರೋದು ಡೇಟಾ ಟೈಪ್. ದಿಸ್ ಎಸ್ is a variable of type structure and its name is student. Struct student yes. ನಾವು ಎಸ್ ಅನ್ನುವಂತ ವೇರಿಯೇಬಲ್ ಎದಕ್ಕೆ ಕ್ರಿಯೇಟ್ ಮಾಡೇವಿ? ಸ್ಟ್ರಕ್ಚರ್ ಗೆ ಕ್ರಿಯೇಟ್ ಮಾಡೇವಿ. ಆ ಸ್ಟ್ರಕ್ಚರ್ ದ ಹೆಸರೇನು? ಸ್ಟೂಡೆಂಟ್ ಅಂತ ಹೇಳಿ. ಅದೇ ರೀತಿಯಾಗಿ ಇವಾಗ ಈ ಸ್ಟ್ರಕ್ಚರ್ ಗೆ ನನಗೆ ಪಾಯಿಂಟರ್ ಅನ್ನ ಕ್ರಿಯೇಟ್ ಮಾಡಬೇಕು. ಸ್ಟಾರ್ ಪಿ ಇಂಡಿಕೇಟ್ಸ್ ದಟ್ ಇಟ್ ಈಸ್ ಅ ಪಾಯಿಂಟರ್. ಸ್ಟಾರ್ ಪಿ ಅಂತಂದ್ರೆ ಏನು? ಪಾಯಿಂಟರು. ಪಾಯಿಂಟರಿಗೆ ತನ್ನದೇ ಆದಂತ ಡೇಟಾ ಟೈಪ್ ಇಲ್ಲ, ಹೌದಾ? ಎಸ್ ಆರ್ ನೋ? Pointer doesn't have its own data type. It is a derived data type. ಹೌದಾ? Yes or no? Yes, madam. Yes. ನಾವು ಅದ್ರ ಸಲುವಾಗಿ ಯಾವುದಕ್ಕೆ ಪಾಯಿಂಟ್ ಮಾಡ್ತೀವಿ ಅದ್ರ ಡೇಟಾ ಟೈಪ್ ಅನ್ನ ಇದಕ್ಕೆ ಕೊಡ್ತಿದ್ವಿ. ಇವಾಗ ನಾವು ಈ ಪಿ ನ ಎದಕ್ಕೆ ಪಾಯಿಂಟ್ ಮಾಡ್ಲಿಕ್ಕತ್ತೀವಿ? ಪಿ ಒಳಗ್ ನಾವ್ ಯಾರ ಅಡ್ರೆಸ್ ಅನ್ನ ಸ್ಟೋರ್ ಮಾಡ್ಬೇಕಂತ ಮಾಡೇವಿ ಈಗ? Yes. Yes, the address. Yes. What is that? Yes. Block student. It is a structure variable. It is a structure variable. A structure ಹೆಸರೇನು? ಸ್ಟೂಡೆಂಟ್. ಅಂದ್ರೆ ಇದರದ ಡೇಟಾ ಟೈಪ್ should be the data type of this star p. ಈ ಪಾಯಿಂಟರ್ ವೇರಿಯೇಬಲ್ ದ ಡೇಟಾ ಟೈಪ್ ಈ ಎಸ್ ದ ಡೇಟಾ ಟೈಪ್ ಸೇಮ್ ಇರಬೇಕು. ಈ ಎಸ್ ಗೆ ಏನಂತ ಕೊಟ್ಟೇವೆ ನಾವು ಡೇಟಾ ಟೈಪ್? ಸ್ಟ್ರಕ್ಟ್ ಸ್ಟೂಡೆಂಟ್. ದಟ್ ಮೀನ್ಸ್ ದಿಸ್ ಸ್ಟಾರ್ ಪಿ should also have the same data type. Struct student star p. This is how you are going to declare the structure pointer. ಈ ಪಾಯಿಂಟರ್ ಸ್ಟಾರ್ ಪಿ ಅಥವಾ ಪಿ ಗೆ ನಾವೇನಂತ ಕರಿತೀವಿ? A variable which is going to hold the address of structure. Which is going to hold the address of structure. ಯಾವುದು? ಸ್ಟೂಡೆಂಟ್ ಸ್ಟ್ರಕ್ಚರ್ ಅದು ಅಡ್ರೆಸ್ ಅನ್ನ ಹೋಲ್ಡ್ ಮಾಡ್ಲಿಕ್ಕೆ ನಾವು ಪಾಯಿಂಟರ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕತ್ತೀವಿ. ಸೊ ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಸ್ಟ್ರಕ್ಚರ್ ವೇರಿಯೇಬಲ್. ಅದಕ್ಕೆ ನಾವೇನಂತ ಕರಿತೀವಿ? ಪಾಯಿಂಟರ್ ಟು ದ ಸ್ಟ್ರಕ್ಚರ್. ಪಿ ಈಸ್ ಪಾಯಿಂಟರ್ ಟು ಸ್ಟ್ರಕ್ಚರ್ which is going to hold the address of a variable which is created for the structure student. ಸ್ಟೂಡೆಂಟ್ ಅನ್ನುವಂತ ಸ್ಟ್ರಕ್ಚರ್ ಗೆ ಯಾವ ವೇರಿಯೇಬಲ್ ಕ್ರಿಯೇಟ್ ಮಾಡೇವಿ? ಎಸ್ ಅನ್ನ ಕ್ರಿಯೇಟ್ ಮಾಡೇವಿ. ಅದರ ಅಡ್ರೆಸ್ ಅನ್ನ ಹೋಲ್ಡ್ ಮಾಡ್ಲಿಕ್ಕೆ ನಾವೇನ್ ಮಾಡೇವಿ? ಒಂದು ಪಾಯಿಂಟರ್ ಅನ್ನ ಕ್ರಿಯೇಟ್ ಮಾಡೇವಿ. ಅದಕ್ಕೆ ದಿಸ್ ಈಸ್ ದ ಪಾಯಿಂಟರ್ ಟು ದಿಸ್ ಪರ್ಟಿಕ್ಯುಲರ್ ಸ್ಟ್ರಕ್ಚರ್. ಇವಾಗ ಬರೇ ನಮ್ದು ಏನಾಯ್ತು? ಕ್ರಿಯೇಷನ್ ಆಯ್ತು. ವಿ ಹಾವ್ ಕ್ರಿಯೇಟೆಡ್ ದ ಸ್ಟ್ರಕ್ಚರ್. ನೆಕ್ಸ್ಟ್ ಒನ್ ವಾಟ್ ವಿ ನೀಡ್ ಟು ಡೂ? ನೆಕ್ಸ್ಟ್ ಏನ್ ಮಾಡ್ಬೇಕು? ಪಾಯಿಂಟರ್ ಡಿಕ್ಲೇರ್ ಮಾಡಾದ್ಮೇಲೆ ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್? ಪಾಯಿಂಟರ್ ಕ್ರಿಯೇಟ್ ಮಾಡಿದ್ಮೇಲೆ ಇನಿಷಿಯಲೈಸ್ ಮಾಡಬೇಕು. ಇನಿಷಿಯಲೈಸ್ ಮಾಡಬೇಕು ಪಾಯಿಂಟರ್. ಇನಿಷಿಯಲೈಸೇಷನ್ ಆರ್ ವಿ ನೀಡ್ ಟು ಅಸೈನ್ ಇಟ್ ಅ ವ್ಯಾಲ್ಯೂ. ಈಗ ನಮ್ಮ ಪ್ರಕಾರ ಏನಾಯ್ತು? ಎಸ್ ಅನ್ನುವಂತದ್ದು ಒಂದು ಬ್ಲಾಕ್ ಆಯ್ತು ಬಿಕಾಸ್ ಇಟ್ ಈಸ್ ಪಾಯಿಂಟಿಂಗ್ ಟು ಅ ಸ್ಟ್ರಕ್ಚರ್. ಅದೇ ರೀತಿ ಪಿ ನ ಒಂದು ಅಡ್ರೆಸ್ ಹೋಲ್ಡ್ ಮಾಡ್ಲಿಕ್ಕೆ ಒಂದು ಪಾಯಿಂಟರ್ ತಗೊಂಡ್ವಿ. ಎಸ್ ಒಳಗ ವ್ಯಾಲ್ಯೂಸ್ ಆಲ್ರೆಡಿ ಅದಾವ್. ಎಸ್ ಆಲ್ರೆಡಿ ಹ್ಯಾಸ್ ಸಮ್ ವ್ಯಾಲ್ಯೂಸ್ ಬಟ್ ಪಿ ಡಸ್ ನಾಟ್ ಹ್ಯಾವ್ ಎನಿ ವ್ಯಾಲ್ಯೂ ವಿತ್ ಇನ್ ಇಟ್. ಪಿ ನ ಎದಕ್ಕೆ ಕ್ರಿಯೇಟ್ ಮಾಡೇವಿ ನಾವು? ಈ ಎಸ್ ಗೆ ಪಾಯಿಂಟ್ ಮಾಡ್ಲಿಕ್ಕೆ. It has to point to this particular yes. That means it should be assigned with the address of that particular structure. ಅದಕ್ಕೆ ನಾವೇನ್ ಮಾಡ್ಬೇಕು? ಆ ಸ್ಟ್ರಕ್ಚರ್ ದ ಅಡ್ರೆಸ್ ಅನ್ನ ಅಸೈನ್ ಮಾಡ್ಬೇಕು. ನಾರ್ಮಲ್ ಹೆಂಗ್ ಅಸೈನ್ ಮಾಡ್ತೀವಿ ಆ ರೀತಿ. ಯಾಕಂದ್ರೆ ಎಸ್ ನಾರ್ಮಲ್ ವೇರಿಯೇಬಲ್ ಅದ, ಪಿ ಇಸ್ ಅ ಪಾಯಿಂಟರ್ ವೇರಿಯೇಬಲ್. ಪಿ ಇಸ್ ಈಕ್ವಲ್ಸ್ ಟು and yes. We have assigned p with the address of yes, but yes is not a normal variable, it is a structure variable. But starting address ಒಂದೇ ಇಲ್ಲಿ allocate ಆಗಿರ್ತೈತಿ. ಆಮೇಲೆ ನಾವು ಯಾವ್ದು ಬೇಕೋ ಅದನ್ನ ಆಕ್ಸೆಸ್ ಮಾಡ್ಕೊಂತ ಹೋಗ್ಬೋದು. ಇನಿಷಿಯಲೈಸೇಷನ್, ಡಿಕ್ಲರೇಷನ್ ಆಫ್ ಸ್ಟ್ರಕ್ಚರ್ ವೇರಿಯೇಬಲ್. ಸ್ಟ್ರಕ್ಚರ್ ವೇರಿಯೇಬಲ್ ಅನ್ನ ಪಾಯಿಂಟರ್ ಟು ಸ್ಟ್ರಕ್ಚರ್, ಇದಕ್ಕೆ ಏನಂತೀವಿ? ಪಾಯಿಂಟರ್ ಟು ಸ್ಟ್ರಕ್ಚರ್. ಅಂಡ್ ಇದ್ರ ಕ್ರಿಯೇಷನ್ ಅಥವಾ ಡಿಕ್ಲರೇಷನ್ ಹೆಂಗ್ ಮಾಡ್ತೀವಿ? ಸ್ಟ್ರಕ್ಟ್ ಕೀವರ್ಡ್, name of the structure and name of the pointer. Struct name of the structure to which you want to point,
and name of the pointer. ಇಲ್ಲಿ ನಮ್ಮ ಸ್ಟ್ರಕ್ಚರ್ ಹೆಸರು ಸ್ಟೂಡೆಂಟ್ ಅದ, ಅದಕ್ಕೆ ನಾನು ಇಲ್ಲಿ ಸ್ಟೂಡೆಂಟ್ ಅಂತ ತಗೊಂಡಿನಿ. ಅಂಡ್ ದ ನೇಮ್ ಆಫ್ ದ ಪಾಯಿಂಟರ್ ಈಸ್ ಸ್ಟಾರ್ ಪಿ. ಇದು ಸ್ಟಾರ್ ಎದಕ್ಕ, ಇದು ಪಾಯಿಂಟರ್ ಅನ್ನೋದನ್ನ ಇಂಡಿಕೇಟ್ ಮಾಡ್ಲಿಕ್ಕೆ. ಆಮೇಲೆ ಒಂದು ಸ್ಟ್ರಕ್ಚರ್ ವೇರಿಯೇಬಲ್ ಕ್ರಿಯೇಟ್ ಮಾಡಿದ್ವಿ, ಒಂದು ಪಾಯಿಂಟರ್ ಟು ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ವಿ, ಆಮೇಲೆ ಅದನ್ನ ಇನಿಷಿಯಲೈಸ್ ಮಾಡಿದ್ವಿ. ನಾವು with this p you can display the contents of structure. You can display the contents of structure. ಅದನ್ನ ಡಿಸ್ಪ್ಲೇ ಮಾಡ್ಲಿಕ್ಕೆ ಎರಡು ವೇ ಬರ್ತಾವ. ಒಂದು ಇಂಡೈರೆಕ್ಷನ್ ಆಪರೇಟರ್ ಅಲಾಂಗ್ ವಿತ್ ದ ಡಾಟ್ ಯೂಸ್ ಮಾಡಬಹುದು. ಸ್ಟಾರ್ ಪಿ ಡಾಟ್ ನೇಮ್ ಆಫ್ ದ ಮೆಂಬರ್, ಸ್ಟಾರ್ ಪಿ that is star pointer variable dot members of the structure, roll number, name, sum, ಈ ರೀತಿಯಾಗಿ ಆದ್ರೂ ಡಿಸ್ಪ್ಲೇ ಮಾಡಬಹುದು. ಇಲ್ಲ ಅಂತಂದ್ರೆ ಸಿಂಗಲ್ ಆರೋ ನಾದ್ರೂ ಯೂಸ್ ಮಾಡಿ ಆದ್ರೂ ಮಾಡಬಹುದು. ಪಿ ಆರೋ ಮೆಂಬರ್ಸ್, ಪಾಯಿಂಟರ್ ಆರೋ ಫಾಲೋಡ್ ಬೈ ಮೆಂಬರ್ಸ್ ಆಫ್ ದ ಸ್ಟ್ರಕ್ಚರ್. ಐದರ್ using these two together or only using arrow you can display the contents. S ಅನ್ನ ಯೂಸ್ ಮಾಡ್ಲಾರ್ದೇನೆ ಡೈರೆಕ್ಟ್ ಆಗಿ ಪಾಯಿಂಟರ್ ಅನ್ನ ಯೂಸ್ ಮಾಡಿ ಡಿಸ್ಪ್ಲೇ ಮಾಡಬಹುದು. ಯಾವ ರೀತಿ ಮಾಡ್ತೇವಿ ಅನ್ನೋದಕ್ಕೆ ಒಂದು ಸೇಮ್ ಈಗೇನ್ ನಾನು ಬರ್ತೀನಲ್ಲ ಪ್ರೋಗ್ರಾಮ್, ಅದೇ ಪ್ರೋಗ್ರಾಮ್ ಅನ್ನ ಪಾಯಿಂಟರ್ ಯೂಸ್ ಮಾಡಿ ಯಾವ ರೀತಿ ಬರಿತೇವಿ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ತೀನಿ. ಅಲ್ಲಿ ತನಕ ಇಫ್ ಪಾಸಿಬಲ್ ಫಾರ್ ಯು ಟು ಟ್ರೈ ಪ್ರಿಂಟ್ ಎಫ್ ಒಳಗ್ ಚೇಂಜ್ ಆಗ್ತೇವಿ. ಪ್ರಿಂಟ್ ಎಫ್ ಒಳಗ ಸ್ಟಾರ್ ಪಿ dot name, star p dot roll number, star p dot sum. ಇಲ್ಲ ಅಂತಂದ್ರೆ p arrow name, p arrow sum, p arrow roll number ಬರ್ತೈತಿ. ಇಷ್ಟೇ ಚೇಂಜ್, ಉಳಿದಿದ್ದೇನು ಚೇಂಜ್ ಆಗಂಗಿಲ್ಲ. ಒಂದ್ ಅಡಿಷನಲ್ ಅಂದ್ರೆ you have to create a pointer and you have to initialize a pointer. If possible for you to write, try. ಇಲ್ಲ ಬರ್ಲಿಲ್ರಿ ಅಂತಂದ್ರೆ ನಾನು ನಾಳೆಗೆ ಬರೆಸ್ತೀನಂತ.